ಎಲ್ರಿಗೂ ಒಳ್ಳೆಯದಾಗಲಿ. ನಿಮ್ಮ ಮನಸ್ಸಲ್ಲಿ ಏನು ಅಂದುಕೊಂಡು ಒಂದು ತಿನ್ನಿಸ್ತಾ ಇರ್ತೀರಾ ಅದು ಪಾಪಕರ್ಮಗಳು ಎಲ್ಲ ಕಳೆದೋಗಲಿ. ಬೆಂಗಳೂರಿಂದ ಬಂದಿದ್ರೇನಮ್ಮ? ಓಕೆ. ಎಲ್ಲಿಂದಮ್ಮ ತಾಯಿ ಬಂದಿರೋದು? ಬೆಂಗಳೂರು ದೇವನಹಳ್ಳಿ ವಿದ್ಯಾನಾರಾಯಣಪುರದಿಂದ. ಎಲ್ಲಮ್ಮ? ಹಾಂ 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 ಹಾಂ. ಓ, ರಾಮಮೂರ್ತಿ ನಗರ, ಕಲಿಕೆರೆ. ಓಕೆ ಓಕೆ ಅಮ್ಮ ತಾಯಿ, ಖಂಡಿತ ಒಳ್ಳೆಯದಾಗಲಿ. ನಿಮ್ಮ ಮನಸ್ಸಲ್ಲಿ ಏನು ಅಂದುಕೊಂಡು ತಿನ್ನಿಸ್ತಾ ಇದ್ದೀರಾ ಅದು ಖಂಡಿತ ಆಶೀರ್ವಾದ ನಿಮ್ಮ ಮೇಲೆ ಇರಲಿ ನನ್ನ ತಾಯಿ. ನಿಮ್ಮ ಪಾಪಕರ್ಮಗಳು ಎಲ್ಲ ಕಳೆದೋಗಲಿ. ತಾಯಿ, ನಾನು ಇವತ್ತಿಗೆ 28 ದಿವಸ ಆಯಿತು ತಾಯಿ. ಅದಕ್ಕೆ ಇಲ್ಲಿ ಇದೆಲ್ಲ ಹುಲ್ಲೆಲ್ಲ ತಿನ್ನಿಸ್ಕೊಂಡು ಬರ್ತಾ ಇದ್ದೀನಿ ಅಮ್ಮ. ಹೌದು ಹೌದು. ಹಾಂ, ನೀರು ಬೇಕಾದ್ರೆ ಊರಲ್ಲೇ ಇರ್ತಕ್ಕಂಥದ್ದು ಅಲ್ಲೇ ಸ್ವೀಕರಿಸ್ಕೊಂತೀವಿ ತಾಯಿ. ಇನ್ನೊಂದು ಬೇಕಾ? ಈ ಕೈದ ಈ ಕೈದ ಜಾಣಿ 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 ಮತ್ತೆ ನೀವು ಇಟ್ಕೊಂಡ್ರೆ ಅಮ್ಮ. ಚಂದಮ್ಮ, ಚಂದ್ರಮ್ಮ, ಎಲ್ಲಿ ಹೋಗಲ್ಲ ಬಿಡಿ, ಎಲ್ಲಿ ಹೋಗಲ್ಲ ಅದು. ಆಯಿತು. ಏನಮ್ಮ, ಏನಾದರೂ ಹೇಳ್ತೀರಾ ತಾಯಿ? ಏನಾದರೂ ಹೇಳ್ತೀರಾ? ಹಾಂ ಆಯ್ತು, ಮಾಡ್ತೀನಮ್ಮ. ಓಕೆಮ್ಮ, ಶುಭವಾಗಲಿ ತಾಯಿ. 4 ವರ್ಷದಿಂದ ಧ್ಯಾನ ಮಾಡ್ತಾ ಇದ್ದೀವಿ. ಓಕೆಮ್ಮ, ಆಗ್ಬೋದು ರಾಯರೇ ಅವರವರಲ್ಲೇ ಆಯ್ತು. 4 ವರ್ಷದಿಂದ ಮೆಡಿಟೇಷನ್ ಮಾಡ್ತಾ ಇದ್ದೀವಿ ಸ್ವಾಮಿ ನಾವು. ಓಕೆಮ್ಮ. ಈಗ ರಾಯರ ಸಂಕಲ್ಪ ಮಾಡ್ಕೊಂಡು ಬರ್ತಾ ಇದ್ದೀವಿ. ಓಕೆಮ್ಮ. ರಾಯರ ದರ್ಶನ ಮಾಡಬೇಕು, ನಾಳೆ ರಾಯರ ದರ್ಶನ ಮಾಡೋದಕ್ಕೆ ಬರ್ತಾ ಇದ್ವಿ. ರಾಯರು ನಿಮ್ಮಲ್ಲೇ ಅವರ ಸ್ವಾಮಿ ಇಲ್ಲೇ ದರ್ಶನ ಕೊಟ್ಬಿಟ್ರೆ ರಾಯರು. ಶುಭವಾಗಲಿ ತಾಯಿ. ತುಂಬ ಖುಷಿ ಆಯ್ತು ಸ್ವಾಮಿ. ರಾತ್ರಿ ನಿಮ್ಮ ಹತ್ರ ಮಾತಾಡಿ ಶುಭವಾಗಲಿ ತಾಯಿ. ಸಿಗ್ತೀನಿ ಅಂದಿದ್ದಕ್ಕೆ ರಾಯರು ನಿಮ್ಮಲ್ಲ ಇದ್ದು ಕಾಣಿಸ್ಕೊಟ್ಟವ್ರೆ. ಖಂಡಿತಮ್ಮ, ತುಂಬ ಖುಷಿಯಿಂದ ನಾವು ಈಗ ರಾಯರು ನೋಡಿದಷ್ಟೇ, ರಾಯರ ದರ್ಶನ ಮಾಡಿದಷ್ಟೇ ಗೋಮಾನ ದರ್ಶನ ಮಾಡಿ ತುಂಬ ಖುಷಿಯಿಂದ ನಾವು ಸದಾ ಖುಷಿಯಾಗಿರಬೇಕು ಅಂತ ಖಂಡಿತ ಬೇಡ್ಕೊಳ್ತೀವಿ ಸ್ವಾಮಿ ರಾಯರಲ್ಲಿ. ರಾಯರನ್ನ ನಂಬಿ ಒಂದು ಹೆಜ್ಜೆ ಮುಂದೆ ಹಾಕಿದರೆ ಸಾಕು, ನಿಮ್ಮ ಬದುಕನ್ನೇ ಬದಲಾಯಿಸಿಬಿಡ್ತಾರೆ. ಯಾಕೆಂದರೆ ರಾಯರು ನಿಮ್ಮ ಕಷ್ಟಗಳಿಗೆ ಏನೇ ಒಂದು ಕಷ್ಟಗಳಿತ್ತಂದರೂ ಅದಕ್ಕೆ ಏನು ಹೇಳ್ತಾರೆ, ಅದಕ್ಕೆ ನನ್ನ ಹೆಸರನ್ನು ಕೂಗು, ನಿಮ್ಮಲ್ಲಿ ನನಗೆ ದುಡ್ಡು ಬೇಡ, ನಿಮ್ಮಲ್ಲಿ ನನಗೆ ಭಕ್ತಿ ಬೇಕು, ನೀವು ಭಕ್ತಿಯಿಂದ ನನ್ನ ಹತ್ರ ಬನ್ನಿ, ನಾನು ಪ್ರೀತಿಯಿಂದ ನಿಮ್ಮನ್ನು ಸ್ವೀಕರಿಸ್ಕೊತೀನಿ ಅಂತ ಹೇಳಿದ್ದಾರೆ ರಾಯರು. ಅದಕ್ಕೋಸ್ಕರ ಇವತ್ತು ಲಕ್ಷಾಂತರ ಜನರ ಬದುಕನ್ನೇ ಬದಲಾಯಿಸಿದಂಥ ಮಹಾನ್ ಗುರುಗಳು ನಮ್ಮ ಗುರು ರಾಘವೇಂದ್ರ ಸ್ವಾಮಿಯವರು. ಅದಕ್ಕೋಸ್ಕರ ಖಂಡಿತ ತಾಯಿ, ನಿಮ್ಮನ್ನು ನೋಡಿ ತುಂಬ ಖುಷಿ ಆಯಿತು. ಹೇಳಮ್ಮ ತಾಯಿ. ನಮಸ್ತೆ ಗುರುಗಳೇ, ಶುಭವಾಗಲಿ. ರಾಘವೇಂದ್ರಾಯ ನಮಃ. ನಾನು ಅಮ್ಮ ಜೊತೆ ದರ್ಶನಕ್ಕೆ ಪುಷ್ಯ ನಕ್ಷತ್ರ ಇರೋದ್ರಿಂದ ಗುರುವಾರ ದರ್ಶನಕ್ಕೆ ಬರ್ತಿದ್ವಿ. ಹಾಗೆ ನಿಮ್ಗೆ ಯೂಟ್ಯೂಬಲ್ಲಿ ನೋಡಿದ್ವಿ, ಗೋಮಾತೆಯನ್ನು ಕರ್ಕೊಂಡು ನೀವು ಕಾಲ್ನಡಿಗೆಯಲ್ಲಿ ಬೆಂಗಳೂರಿಂದ ಮಂತ್ರಾಲಯ ತಲುಪ್ತಾ ಇದ್ದೀರಾ. ಸೊ ಆನ್ ದ ವೇ ಸಿಗ್ತೀರಾ ಅಂತ ಫೋನ್ ಮಾಡಿ ನಿಮ್ಮ ದರ್ಶನವೂ ಆಯಿತು, ಗೋಮಾತೆ ದರ್ಶನವೂ ಆಯಿತು. ನಮ್ಮದು ಎಷ್ಟೋ ಸೌಭಾಗ್ಯ, ಕೋಟಿ ಕೋಟಿ ಜನ್ಮದ ಎಲ್ಲ ಧನ್ಯ ಆಯಿತು ಸ್ವಾಮಿ, ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಖಂಡಿತಮ್ಮ ತಾಯಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಖಂಡಿತ ಎಲ್ಲರಿಗೂ ಒಳ್ಳೆಯದಾಗಲಿ ತಾಯಿ. ರಾಯರ ಬಗ್ಗೆ ಏನಮ್ಮ, ರಾಯರ ಬಗ್ಗೆ ಒಂದೆರಡು ಮಾತನ್ನು. ರಾಯರ ಬಗ್ಗೆ ಖುಷಿ ಇದೆ. ಖಂಡಿತಮ್ಮ, ಶುಭವಾಗಲಿ ತಾಯಿ, ಒಳ್ಳೆಯದಾಗಲಿ ಅಮ್ಮ. ಹಾಂ ಆಯ್ತು. ಹಾಂ ಓಕೆ ಅಮ್ಮ, ಖಂಡಿತ ತಾಯಿ. ಎಲ್ಲ ರಾಯರ ಎಲ್ಲಿ ಸಿಗ್ಲಿಲ್ಲ ಅನ್ಕೊಂಡೆ ಬಂತು. ಹೌದಮ್ಮ, ಒಟ್ಟಿನಲ್ಲಿ ಸಿಕ್ಕುವ ಗೋಮಾತೆ ಆಶೀರ್ವಾದವನ್ನು ಪಡ್ಕೊಂಡಿದ್ದೀರಾ. ಖಂಡಿತ ಒಳ್ಳೆಯದಾಗಲಿ. ಖಂಡಿತ ಸ್ವಾಮಿ, ನಮಸ್ಕಾರ. ತಮಗೂ ಕೂಡ ನಮಸ್ಕಾರ. ಒಳ್ಳೆಯದಾಗಲಿ. ರಾಯರ ದರ್ಶನವನ್ನು ಪಡಿತಾ ಇದ್ದೀರಾ. ಖಂಡಿತ ಗೋಮಾತೆ ಆಶೀರ್ವಾದವನ್ನು ತೊಗೊಂಡಿದ್ದೀರಲ್ವ, ಹೆಚ್ಚಿನ ರೀತಿಯಾಗಿ ಇದು ನಿಮಗೆ ಒಳ್ಳೆಯದಾಗಲಿ ಸ್ವಾಮಿ. ಏನೇ ಪಾಪ ಕರ್ಮಗಳಿದ್ರೂ ಕಳೆದು ಹೋಗಲಿ. ಹೌದಾ? ಖಂಡಿತ. ಹೌದಾ? ಖಂಡಿತ ಸ್ವಾಮಿ, ಶುಭವಾಗಲಿ ಸ್ವಾಮಿ. ಹಾಂ.
ಆಯ್ತು ಆಯ್ತಮ್ಮ. ಬಿಟ್ಬಿಡ್ಲ ನಿಂಗೆ ನೋಡಮ್ಮ